ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಸಮಾಜ ಹಾಗೂ ಸುಲೇಪೇಟ್ ಗ್ರಾಮಸ್ಥರ ವತಿಯಿಂದ ನಿನ್ನೆ ಲಿಂಗೈಕ್ಯರಾದ ಅಖಿಲ ಭಾರತ ವೀರಶೈವ ಮಹಾಸಭಾ ಗೌರವ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ದಿವಂಗತ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರ ಭಾವಚಿತ್ರದೊಂದಿಗೆ ವೃತ್ತದಲ್ಲಿ 1 ನಿಮಿಷ ಕಾಲ ಮೌನಾಚರಣೆ ಸಲ್ಲಿಸಿ ಅವರ ಭಾವಚಿತ್ರಕ್ಕೆ ಗೌರವ ನಮನ ಸಲ್ಲಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಸಮಾಜದ ಹಾಗೂ ಸುಲೇಪೇಟೆ ಗ್ರಾಮಸ್ಥರ ವತಿಯಿಂದ ಮೌನಾಚರಣೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುರುಗಪ್ಪ ಕೊಕ್ಕಡಿ, ಮಾರುದ್ರಪ್ಪ ದೇಸಾಯಿ, ವೀರು ದೇಸಾಯಿ, ಸುಭಾಷ್ ಕಾಳ್ಗಿ, ಜಹೀರ್ ಪಟೇಲ್, ಮಲ್ಲಪ್ಪ ಪಡಶೆಟ್ಟಿ, ನಾಗೇಶ್ ಶೆಟ್ಟಿ, ಕೊಟಗಿ ಶಾಮರಾವ್, ಮಾದೇಶ್, ಜಾಕೀರ್ ಪಟೇಲ್, ಸಿದ್ದು ಸ್ವಾಮಿ, ಶಿವಶರಣ ಟೋಪಿ, ಸಿರಾಜ್ ಪಟೇಲ್, ವೀರೇಶ್ ಅವರದಿ, ಚಂದ್ರು ಹೂಗಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಲಿಂಗರಾಜ ಸ್ವಾಮಿ, RJ 32 ಕನ್ನಡ ನ್ಯೂಸ್, ಚಿಂಚೋಳಿ. ಇವ ನಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ ಕೂಡಲ ಸಂಗಮದೇವ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ಉಳಿತಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯ್ದು ಮಿತ್ತೆ ಕೂಡಲ ಸಂಗಮದೇವ. ವಿಶ್ವಗುರು, ಧರ್ಮಗುರು, ಕರ್ನಾಟಕದ ಸಂಸ್ಕೃತಿ ನಾಯಕ ವಿಶ್ವಗುರು ಬಸವಣ್ಣನನ್ನು ಧ್ಯಾನಿಸಿ ಇವತ್ತು ಲೋಕನಾಯಕರಂತೆ ಪ್ರಖ್ಯಾತರಾಗಿರತಕ್ಕಂಥ ಶ್ರೀ ಭೀಮಣ್ಣ ಖಂಡ್ರೆಯವರು ವಿದೇಶರಾಗಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ. ಆ ಲಿಂಗೈಕ್ಯರಾಗಿರ್ತಕ್ಕಂಥ ಈ ಶ್ರದ್ಧಾಂಜಲಿ ಸಭೆಗೆ ಏನು ಆಗಮಿಸಿದೆ ತಮ್ಮ ಎಲ್ಲ ಸುಲೇಪೇಟೆ ಗ್ರಾಮದ ಶಾಣ ಬಂಧುಗಳೇ, ಭೀಮಣ್ಣ ಖಂಡ್ರೆಯವರು 1923ರಲ್ಲಿ ಜನನಾಗಿದೆ. ಅವರು ಬಾಲ್ಯದಲ್ಲಿಯೇ ಏನು ಗಾಂಧೀಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಹೋರಾಟ ಮಾಡ್ತಿತ್ತು ದೇಶ ಸ್ವಾತಂತ್ರ್ಯ, ಅದರಲ್ಲಿ ಭಾಗವಹಿಸಿ ತದನಂತರ ಏನು ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ಏನು ನಿಜಾಮ ನಮ್ಮ ಈ ಕರ್ನಾಟಕನ ಭಾರತ ಒಕ್ಕೂಟದಲ್ಲಿ ಸೇರಲನ್ನು ಆ ಸಮಯದಲ್ಲಿ ಸಹ ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ, ಕಲ್ಯಾಣ ಕರ್ನಾಟಕ ವಿಮೋಚನೆಗಾಗಿ ಸಹ ಹೋರಾಟ ಮಾಡಿದ್ರು. ತದನಂತರ 1952ರಲ್ಲಿ ಪ್ರಥಮ ಎಲೆಕ್ಷನ್ ಸ್ಟಾರ್ಟ್ ಆದವು, ಸಾರ್ವತ್ರಿಕ ಚುನಾವಣೆಗಳು. ಆವಾಗ ನಮ್ಮ ಕ್ಷೇತ್ರ ಹೈದರಾಬಾದ್ ಶಾಸನಸಭೆ ಇತ್ತು. ವೀರೇಂದ್ರ ಪಾಟೀಲ್ ಆಳಂ ಕ್ಷೇತ್ರದಲ್ಲಿ ಗೆದ್ದಿದ್ದರು, ಅವರು ಸಹ ಹೈದರಾಬಾದ್ ಶಾಸನಸಭೆಗೆ ಹೋದರು. ತದನಂತರ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆ ಪ್ರಾರಂಭ ಆಯಿತು 1956ರಲ್ಲಿ. ಅವಾಗ ಏಕೀಕರಣ ಕರ್ನಾಟಕಕ್ಕೆ ಹೋರಾಟ ಮಾಡಿದಂಥದ್ದು ಭೀಮಣ್ಣ ಖಂಡ್ರೆ ಪ್ರಮುಖ ನಾಯಕರು. ಈ ಬೀದರ್ ಜಿಲ್ಲೆ ಇಲ್ಲಾಂದ್ರೆ ಮಹಾರಾಷ್ಟ್ರದಲ್ಲಿ ಸೇರ್ತಿತ್ತು, ಅದನ್ನು ಕರ್ನಾಟಕಕ್ಕೆ ಸೇರಿದವರೇ ಭೀಮಣ್ಣ ಖಂಡ್ರೆಯವರು. ಮತ್ತು ಅವರು ತಮ್ಮ ಏನು ಉರ್ದು ಪ್ರಭಾವ ಇತ್ತು, ಅವಾಗ ಸರ್ಕಾರಿ ಭಾಷೆ ಉರ್ದು ಇತ್ತು, ಅವಾಗ ಏನು ನಿಜಾಮರ ದಬ್ಬಾಳಿಕೆ ಇತ್ತು, ಇದು ಸಹ ಅವರು ಗುರುಗಳಾದ ಚನ್ನಬಸವ ಪಟ್ಟದವರು ಮತ್ತು ಭೀಮಣ್ಣ ಖಂಡ್ರೆಯವರು ಉರ್ದು ಬೋರ್ಡ್ ಹೊರಗೆ ಹಾಕಿ ಒಳಗಡೆ ಕನ್ನಡ ಕಲಿಸುವಂಥ ಕೆಲಸ ಮಾಡಿದ್ದಾರೆ, ಕನ್ನಡವನ್ನು ಕಟ್ಟಿದ್ದಾರೆ. ಬಂಧುಗಳೇ, ಅವ್ರ ರಾಜಕೀಯ ಪ್ರಾರಂಭ ಜೀವನ ಏನು ಸಂವಿಧಾನಿಕ ಹುದ್ದೆ ಪ್ರಾರಂಭ ಯಾವಾಗ 1953ರಲ್ಲಿ ಪ್ರಥಮವಾಗಿ ಭಾಲ್ಕಿ ತಾಲೂಕಿನ ಪ್ರಥಮ ಪುರಸಭೆ ಅಧ್ಯಕ್ಷರಾಗ್ತಾರೆ. ಅದು ಬಾದ ನಂತರ 4 ಸಾರಿ ವಿಧಾನಸಭೆ ಸದಸ್ಯರಾಗ್ತಾರೆ, 2 ಸಾರಿ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ. ನಂತರ ಅವರು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ 30 ವರ್ಷಗಳ ಕಾಲ ಅಧ್ಯಕ್ಷ ಆಗ್ತಾರೆ. ತದನಂತರ ಅಖಿಲ ಭಾರತ ವೀರಶೈವ ಮಹಾಸಭಾ 12 ವರ್ಷಗಳ ಕಾಲ ಅಖಿಲ ಭಾರತ ವೀರಶೈವ ಮಹಾಸಭಾ